ಅರ್ಥಚಿಂತನೆಯ ಇಂದಿನ ಪಾಠ ಪ್ರಾರಂಭ ಆಗ್ತಾ ಇದೆ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧ ವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಿಶ್ವಂ ವಿಷ್ಣುರ್ವಷಟ್ಕಾರೋ ಭೂತಭೂಯ ಭುವತ್ಪ್ರಭುಃ ಭೂತಕೃತ್ ಭೂತವೃದ್ಧಾ ಭೂತಾತ್ಮ ಭೂತಭಾವನಃ. ಇಂದಿನ ಶ್ಲೋಕ 46ನೆಯ ಶ್ಲೋಕ. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಮವ್ಯಯಂ ಅರ್ಥೋನರ್ಥೋ ಮಹಾಕೋಶೋ ಮಹಾಭೋಗೋ ಮಹಾಧನಃ ಎಂಬುದಾಗಿ. ಈ 46ನೆಯ ಶ್ಲೋಕದಲ್ಲಿ ಒಟ್ಟು ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಂ ಅವ್ಯಯಂ ಅರ್ಥ ಅನರ್ಥ ಮಹಾಕೋಶ ಮಹಾಭೋಗ ಮಹಾಧನಃ ಎಂಬುದಾಗಿ ಒಟ್ಟು ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ಅದರಲ್ಲಿ ಮೊದಲ ನಾಮ ವಿಸ್ತಾರ ಎಂಬುದಾಗಿ. ವಿಸ್ತಾರ ಎನ್ನುವಂತಹ ಶಬ್ದಕ್ಕೆ ಅರ್ಥ ಪರಮಾತ್ಮ ಇಡೀ ಜಗತ್ತನ್ನು ಸಂಹಾರ ಮಾಡಿದ ಮೇಲೆ, ಪ್ರಳಯ ಆದ ಮೇಲೆ ಇಡೀ ಜಗತ್ತೆಂಬುದು ಪರಮಾತ್ಮನ ಹೊಟ್ಟೆಯಲ್ಲಿ ಸೂಕ್ಷ್ಮ ರೂಪದಿಂದಾಗಿ ಇರುತ್ತೆ. ಪರಮಾತ್ಮ ಸೃಷ್ಟಿಯ ಪ್ರಾರಂಭ ಕಾಲದಲ್ಲಿ ಅದನ್ನು ಸೂಕ್ಷ್ಮ ರೂಪದಲ್ಲಿ ಇದ್ದಂತಹ ಜಗತ್ತನ್ನು ವಿಸ್ತಾರಗೊಳಿಸ್ತಾನೆ. ಹಾಗಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ತನ್ನ ಹೊಟ್ಟೆಯಲ್ಲಿ ಸೂಕ್ಷ್ಮ ರೂಪದಿಂದ ಇದ್ದಂತಹ ಜಗತ್ತನ್ನು ಸ್ಥೂಲ ರೂಪ ಅಂದ್ರೆ ದೊಡ್ಡ ರೂಪವನ್ನು ಕೊಟ್ಟು ವಿಸ್ತಾರಗೊಳಿಸ್ತಾನೆ. ಆ ಮೂಲಕ ಸೃಷ್ಟಿ ಮಾಡ್ತಾನೆ ಪರಮಾತ್ಮ. ಹಾಗಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಗುಣ ವಿಸ್ತಾರ ಅಂದ್ರೆ ಪರಮಾತ್ಮನಲ್ಲಿ ವಿಸ್ತಾರವಾದಂತಹ ಗುಣಗಳಿವೆ. ಅಂದ್ರೆ ಅನಂತ ಗುಣಗಳು ಪರಮಾತ್ಮನಲ್ಲಿ ಇವೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಎಲ್ಲ ಕಡೆ ವಿಸ್ತಾರವಾಗಿ ವ್ಯಾಪಿಸಿಕೊಂಡಿದ್ದಾನೆ, ಸರ್ವವ್ಯಾಪಿಯಾಗಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ಇನ್ನು ಶಾಸ್ತ್ರಗಳು, ಪುರಾಣ ವೇದ ಉಪನಿಷತ್ ಮುಂತಾದಂತಹ ಎಲ್ಲ ಶಾಸ್ತ್ರ ಗ್ರಂಥಗಳು ಕೂಡ ಪರಮಾತ್ಮನನ್ನು ವಿಸ್ತಾರವಾಗಿ ವರ್ಣನೆ ಮಾಡ್ತವೆ. ಅವನ ಗುಣಗಳನ್ನು, ಅವನ ಸ್ವರೂಪವನ್ನು ಎಲ್ಲಾ ಶಾಸ್ತ್ರ ಗ್ರಂಥಗಳು ಕೂಡ ವಿಸ್ತಾರವಾಗಿ ವರ್ಣನೆ ಮಾಡ್ತವೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ಪರಮಾತ್ಮ ತನ್ನ ಉದರದಲ್ಲಿ ಇದ್ದಂತಹ ಸೂಕ್ಷ್ಮ ರೂಪವಾದಂತಹ ಜಗತ್ತನ್ನು ಸೃಷ್ಟಿಯ ಕಾಲದಲ್ಲಿ ವಿಸ್ತಾರಗೊಳಿಸ್ತಾನೆ, ಸ್ಥೂಲ ರೂಪವನ್ನು ಅದಕ್ಕೆ ಕೊಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ವಿಸ್ತಾರವಾದಂತಹ ಗುಣವುಳ್ಳವನು, ಅನಂತ ಗುಣವುಳ್ಳವನು. ಆದ್ದರಿಂದಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ಇನ್ನು ಪರಮಾತ್ಮ ಎಲ್ಲ ಕಡೆ ವ್ಯಾಪಿಸಿಕೊಂಡಿದ್ದಾನೆ. ಆದ್ದರಿಂದಾಗಿ ವಿಸ್ತಾರ. ಶಾಸ್ತ್ರಗಳು ವಿಸ್ತಾರವಾಗಿ ಪರಮಾತ್ಮನ ವರ್ಣನೆಯನ್ನು ಮಾಡ್ತವೆ. ಆದ್ದರಿಂದಾಗಿ ಪರಮಾತ್ಮನಿಗೆ ವಿಸ್ತಾರ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಸ್ಥಾವರ ಸ್ಥಾಣು ಎಂಬುದಾಗಿ. ಸ್ಥಾವರ ಸ್ಥಾಣು ಶಬ್ದಕ್ಕೆ ಅರ್ಥ ಸ್ಥಾವರಸ್ಥ ಅಣುಹು ಎಂಬುದಾಗಿ ಬಿಡಿಸ್ಕೊಳ್ಬೇಕು. ಸ್ಥಾವರಸ್ಥ ಅಣುಹು. ಸ್ಥಾವರ ಅಂತ ಹೇಳಿ ದೊಡ್ಡ ದೊಡ್ಡ ಪರ್ವತಗಳು ಮುಂತಾದಂತಹ ಒಟ್ಟು ಗಾತ್ರದಲ್ಲಿ ಯಾವುದು ದೊಡ್ಡವಿರ್ತಾವೋ ಅವುಗಳಿಗೆ ಸ್ಥಾವರ ಅಂತ ಕರೀತಾರೆ. ಪರಮಾತ್ಮ ಸ್ಥಾವರಸ್ಥ ಅಂದ್ರೆ ಜಗತ್ತಿನಲ್ಲಿರುವಂತಹ ದೊಡ್ಡ ದೊಡ್ಡ ಪರ್ವತಗಳಲ್ಲಿ ಪರಮಾತ್ಮ ಇದ್ದಾನೆ. ಸ್ಥಾವರಸ್ಥ, ಸ್ಥಾವರ ಪದಾರ್ಥಗಳಲ್ಲಿ ಪರಮಾತ್ಮ ಇದ್ದರೂ ಕೂಡ ಅವನೇನಾಗಿದ್ದಾನೆ, ಅಣುಹು ಸೂಕ್ಷ್ಮ ರೂಪದಲ್ಲಿಯೂ ಇರ್ತಾನೆ ಅಂತ. ಪರಮಾತ್ಮ ಅಂದರೆ ಎಲ್ಲ ರೂಪದಲ್ಲಿಯೂ ಇರುವಂತಹ ಸಾಮರ್ಥ್ಯ ಪರಮಾತ್ಮನಿಗಿದೆ ಅಂತ. ಅಣೋರಣೀಯಾನ್ ಮಹತೋ ಮಹೀಯಾನ್ ಎಂಬುದಾಗಿ ಹೇಳುವಂತೆ ಪರಮಾತ್ಮ ಜಗತ್ತಿನಲ್ಲಿ ಇರುವಂತಹ ಅತ್ಯಂತ
ಅಣುವಿಗಿಂತಲೂ ಪರಮಾಣುವಿಗಿಂತಲೂ ಕೂಡ ಸೂಕ್ಷ್ಮ ರೂಪದಲ್ಲಿ ಇರ್ತಾನೆ. ಅದೇ ಜಗತ್ನಲ್ಲಿರುವಂತಹ ದೊಡ್ಡ ದೊಡ್ಡ ವಸ್ತುಗಳು, ಪರ್ವತ ಮುಂತಾದಂತಹ ಆ ಪದಾರ್ಥಗಳಿಗಿಂತಲೂ ಕೂಡ ದೊಡ್ಡದಾದಂತಹ ರೂಪವನ್ನು ಧರಿಸ್ತಾನೆ. ಅವುಗಳಲ್ಲಿಯೂ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ, ಸೂಕ್ಷ್ಮ ಪರಮಾಣುವಿನಲ್ಲೂ ಸನ್ನಿಹಿತನಾಗಿರ್ತಾನೆ. ಹೀಗೆ ಪರಮಾತ್ಮ, ಅವನ ರೂಪ ಅಚಿಂತ್ಯವಾದಂತಹ ರೂಪ. ಯಾವ ರೂಪದಲ್ಲಿಯೂ ಯಾವ ರೂಪವನ್ನಾದರೂ ಕೂಡ ಪಡೆಯುವಂತಹ ಸಾಮರ್ಥ್ಯ ಅದು ಪರಮಾತ್ಮನಿಗೆ ಇದೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಸ್ಥಾವರ ಸ್ಥಾಣು ಎಂಬುದಾಗಿ ಹೆಸರು. ದೊಡ್ಡ ದೊಡ್ಡ ಪದಾರ್ಥಗಳಲ್ಲಿ, ಪರ್ವತ ಮುಂತಾದಂಥವುಗಳಲ್ಲಿ ಇದ್ದರೂ ಕೂಡ ಪರಮಾತ್ಮ ಅಣುವಿಗಿಂತಲೂ ಅಣುವಾಗಿದ್ದಾನೆ. ಇಂತಹ ವಿಶಿಷ್ಟ ಸ್ವರೂಪ ಅದು ಪರಮಾತ್ಮನದ್ದು. ಹಾಗಾಗಿ ಪರಮಾತ್ಮನಿಗೆ ಸ್ಥಾವರ ಸ್ಥಾಣು ಎಂಬುದಾಗಿ ಹೆಸರು. ಮುಂದಿನ ನಾಮ ಪ್ರಮಾಣಂ ಅಂತ. ಪ್ರಮಾಣಂ ಶಬ್ದ ನಾವು ಪರಮಾತ್ಮನನ್ನು ಕಣ್ಣಿನಿಂದಾಗಿ ನೋಡಿಲ್ಲ. ಹಾಗಾದ್ರೆ ಪರಮಾತ್ಮ ಇದ್ದಾನೆ ಅನ್ಲಿಕ್ಕೆ ಏನು ಪ್ರಮಾಣ ಅಂತ ಹೇಳಿದ್ರೆ, ಅನೇಕ ವಿಧವಾದಂತಹ ಜ್ಞಾನಿಗಳ ವಾಕ್ಯಗಳು, ಅದೇ ರೀತಿಯಾಗಿ ಶಾಸ್ತ್ರಗಳು, ಆ ಶಾಸ್ತ್ರದ ವೇದದ ವಾಕ್ಯಗಳು, ಉಪನಿಷತ್ತಿನ ವಾಕ್ಯಗಳು, ಅದೇ ರೀತಿಯಾಗಿ ನಮ್ಮ ಹಿರಿಯರು ಹೇಳಿದಂತಹ ಮಾತುಗಳು, ಇನ್ನು ನಮ್ಮ ಅನುಭವ, ಇದೆಲ್ಲವೂ ಸೇರಿ ಪರಮಾತ್ಮನನ್ನು ಇದ್ದಾನೆ, ಅವನ ಅನಂತ ಗುಣ ಪರಿಪೂರ್ಣ, ಅವನ ಮಹಿಮೆಯನ್ನು ಹೇಳಲಿಕ್ಕೆ ಇದೆಲ್ಲ ಪ್ರಮಾಣ ಆಗುತ್ತೆ. ವೇದ ಮುಂತಾದಂತಹ ಶಾಸ್ತ್ರ ಗ್ರಂಥಗಳು, ಅಂತಹ ವೇದ ಮೊದಲಾದಂತಹ ಎಲ್ಲ ಪ್ರಮಾಣ ಗ್ರಂಥಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಪರಮಾತ್ಮನನ್ನು ತಿಳಿಸುವಂತಹ ಆ ವೇದ ಮೊದಲಾದಂತಹ ಪ್ರಮಾಣ ಗ್ರಂಥಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿದ್ದಾನೆ. ಅದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಇನ್ನು ನಾವು ಒಂದು ವಸ್ತುವನ್ನು ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ನಮ್ಮ ಕಣ್ಣು ಅದನ್ನು ನೋಡ್ಲಿಕ್ಕೆ ಸಹಕಾರಿಯಾಗಿರುತ್ತೆ. ಹಾಗಾಗಿ ಆ ನಮ್ಮ ಪ್ರಮಾಣವಾದಂತಹ ಕಣ್ಣುಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ. ಕಣ್ಣಾಗಿರ್ಬೋದು, ಅಥವಾ ಶಬ್ದವನ್ನು ಕೇಳಲಿಕ್ಕೆ ಕಿವಿ, ವಾಸನೆಯನ್ನು ನೋಡ್ಲಿಕ್ಕೆ ನಮ್ಮ ಮೂಗು, ಒಂದು ವಸ್ತುವನ್ನು ಸ್ಪರ್ಶ ಜ್ಞಾನ, ಮುಟ್ಟಲಿಕ್ಕೆ ಕೈ. ಹೀಗೆ ಆ ಕಣ್ಣು, ಕಿವಿ ಮುಂತಾದಂತಹ ಪದಾರ್ಥ ಇಂದ್ರಿಯಗಳಲ್ಲಿ ಪರಮಾತ್ಮ ಇದ್ದುಕೊಂಡು ನಮಗೆ ಆ ವಸ್ತುವಿನ ಜ್ಞಾನವನ್ನು, ಪ್ರಮಾ ಅಂತ ಹೇಳಿದ್ರೆ ಯಥಾರ್ಥ ಜ್ಞಾನ ಅಂತ. ಪ್ರಮಾಂ ನಯತಿ ಇತಿ ಪ್ರಮಾಣಂ ಅಂತ ಆ ಶಬ್ದ ಹೇಳೋದು ಅರ್ಥ. ಅದಕ್ಕೆ ಅಂದ್ರೆ ಶುದ್ಧವಾದಂತಹ ಯಥಾರ್ಥ ಜ್ಞಾನವನ್ನು ಯಾವುದು ತಂದು ಕೊಡುತ್ತೋ ಅದು ಪ್ರಮಾಣ ಅಂತ. ಹಾಗಾಗಿ ಆ ಎಲ್ಲ ಪ್ರಮಾಣಗಳಲ್ಲಿ ಪರಮಾತ್ಮ ಸನ್ನಿಹಿತನಾಗಿರ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಇನ್ನು ಎಲ್ಲ ಪ್ರಮಾಣಗಳಿಂದಾಗಿ ಪರಮಾತ್ಮ ತಿಳಿಯಲ್ಪಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಇನ್ನು ಪ್ರಮಾ ಅಂತ ಹೇಳಿದ್ರೆ ನಮ್ಮ ಜ್ಞಾನ, ನಮ್ಮ ಬುದ್ಧಿ, ನಮ್ಮ ಬುದ್ಧಿಯನ್ನು ನಯತಿ, ನಿಯಮಿಸ್ತಾನೆ. ನಮ್ಮ ಬುದ್ಧಿಯನ್ನು ನಿಯಮನ ಮಾಡುವವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಪರಮಾತ್ಮ ಸಕಲ ಪ್ರಮಾಣಗಳಲ್ಲಿ, ಯಥಾರ್ಥ ಜ್ಞಾನವನ್ನು ತಂದುಕೊಡುವಂತಹ ಪ್ರಮಾಣಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಎಲ್ಲ ಪ್ರಮಾಣಗಳು ಕೂಡ ಪರಮಾತ್ಮನನ್ನೇ ತಿಳಿಸಿಕೊಡ್ತಾವೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಕಣ್ಣು, ಕಿವಿ ಮೊದಲಾದಂತಹ ಇಂದ್ರಿಯಗಳಲ್ಲಿ ಸನ್ನಿಹಿತನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ನಮ್ಮ ಬುದ್ಧಿಯನ್ನು ಪರಮಾತ್ಮ ನಿಯಮಿಸ್ತಾನೆ, ನಿಯಮನ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಪ್ರಮಾಣಂ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ 430ನೆಯ ನಾಮ ಬೀಜಂ ಅಂತ. ಬೀಜಂ ಶಬ್ದಕ್ಕೆ ಅರ್ಥ ಕಾರಣ ಎಂಬುದಾಗಿ ಪ್ರಧಾನ ಅರ್ಥ. ಇಡೀ ಜಗತ್ತನ್ನು ಪರಮಾತ್ಮ ಜಗತ್ತಿಗೆ ಕಾರಣನಾಗಿದ್ದಾನೆ. ಜಗತ್ತನ್ನು ಪರಮಾತ್ಮ ಸೃಷ್ಟಿ ಮಾಡ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಬೀಜಂ, ಇಡೀ ಜಗತ್ತಿಗೆ ಬೀಜನಾದವನು, ಕಾರಣನಾದವನು ಎಂಬುದಾಗಿ ಕರೀತಾರೆ. ಇದು ಒಂದು ರೀತಿಯ ಅರ್ಥ. ಇನ್ನೊಂದು ರೀತಿಯಾದಂತಹ ಅರ್ಥ,
ಜಗತ್ತಿನಲ್ಲಿರುವಂತಹ ಆ ಬೀಜಗಳಲ್ಲಿ ಯಾವ ಒಂದು ಮರ ಹುಟ್ಲಿಕ್ಕೆ ಗಿಡ ಹುಟ್ಲಿಕ್ಕೆ ಯಾವುದು ಕಾರಣನೋ ಅಂತಹ ಆ ಬೀಜಗಳಲ್ಲಿ ಪರಮಾತ್ಮ ಇದ್ದುಕೊಂಡು ಆ ಮರ ಹುಟ್ಟಲಿಕ್ಕೆ ಪರಮಾತ್ಮ ಕಾರಣನಾಗ್ತಾನೆ. ಬೀಜಗಳಲ್ಲಿ ಪರಮಾತ್ಮ ಒಂದು ರೂಪದಿಂದಾಗಿ ಇದ್ದುಕೊಂಡು ಆ ವೃಕ್ಷ ಮರ ಹುಟ್ಟಲಿಕ್ಕೆ ಪರಮಾತ್ಮ ಕಾರಣನಾಗ್ತಾನೆ. ಅದರಿಂದಾಗಿ ಪರಮಾತ್ಮನಿಗೆ ಬೀಜಂ ಎಂಬುದಾಗಿ ಹೆಸರು. ಇಡೀ ಜಗತ್ತಿಗೆ ಪರಮಾತ್ಮ ಕಾರಣನಾಗಿದ್ದಾನೆ, ಅದರಿಂದಾಗಿ ಬೀಜಂ. ಇನ್ನು ಬೀಜಗಳಲ್ಲಿ ಇದ್ದುಕೊಂಡು ವೃಕ್ಷ ಮರ ಎಂಬುದು ಹುಟ್ಟಲಿಕ್ಕೆ ಕಾರಣನಾಗ್ತಾನೆ, ಅದರಿಂದಾಗಿ ಪರಮಾತ್ಮನಿಗೆ ಬೀಜಂ ಎಂಬುದಾಗಿ ಹೆಸರು. ಇನ್ನು ಮುಂದಿನ 431ನೆಯ ನಾಮ ಅವ್ಯಯಂ ಅಂತ. ಅವ್ಯಯ ಅವ್ಯಯಂ ಶಬ್ದಕ್ಕೆ ಅರ್ಥ ನಾಶರಹಿತ ಅಂತ. ಪರಮಾತ್ಮ ಅವನ ಸ್ವರೂಪಕ್ಕೆ ಯಾವತ್ತೂ ನಾಶ ಎಂಬುದು ಇಲ್ಲ, ಅದರಿಂದಾಗಿ ಪರಮಾತ್ಮನಿಗೆ ಅವ್ಯಯಂ ಎಂಬುದಾಗಿ ಹೆಸರು. ನಾಶರಹಿತವಾದಂತಹ, ನಾಶ ಇಲ್ಲದೇ ಇರುವಂತಹ ಸ್ವರೂಪವುಳ್ಳವನು ಪರಮಾತ್ಮ, ಅದರಿಂದಾಗಿ ಪರಮಾತ್ಮನಿಗೆ ಅವ್ಯಯಂ ಎಂಬುದಾಗಿ ಹೆಸರು. ಇನ್ನೊಂದು ರೀತಿಯಾದಂತಹ ಅರ್ಥ ನಾಶ ಇಲ್ಲ, ಇಷ್ಟು ಮಾತ್ರ ಅಲ್ಲ, ವಿಕಾರಗಳು ಇಲ್ಲ ಅಂತ. ವಿಕಾರ ಅಂತ ಹೇಳಿದ್ರೆ ನಾವು ಹುಟ್ಟಿದಾಗ ಒಂದು ರೂಪದಲ್ಲಿ ಇರ್ತೇವೆ, ಬೆಳಿತಾ ಬೆಳಿತಾ ನಮ್ಮ ಅಂಗಾಂಗಗಳೆಲ್ಲ ಬೆಳಿತಾ ಹೋಗ್ತವೆ. ನಂತರ 10ನೇ ವಯಸ್ಸು, 16 ಯೌವನ, ಮುಂದೆ ಕುಮಾರಾವಸ್ಥೆ, ಮುಂದೆ ಹಾಗೆ ವಯಸ್ಸಾಗುತ್ತೆ. 90 ನಮ್ಮ ಶರೀರದ ಎಲ್ಲ ಅಂಗಾಂಗಗಳು ಕೂಡ ವಿಕಾರವಾಗಿ ಬಿಟ್ಟಿರ್ತವೆ, ಅಂದರೆ ಜೀರ್ಣವಾಗಿ ಬಿಟ್ಟಿರ್ತವೆ. ಆ ರೀತಿಯಾದಂತಹ ವಿಕಾರ ಪರಮಾತ್ಮನ ಸ್ವರೂಪಕ್ಕೆ ಇಲ್ಲ, ಪರಮಾತ್ಮನಿಗಿಲ್ಲ. ಆದ್ದರಿಂದ ಪರಮಾತ್ಮನಿಗೆ ಅವ್ಯಯಂ ಎಂಬುದಾಗಿ ಹೆಸರು. ಪರಮಾತ್ಮನಿಗೆ ನಾಶವೂ ಇಲ್ಲ, ಅದರಿಂದಾಗಿ ಅವ್ಯಯಂ. ಇನ್ನು ವಿಕಾರವೂ ಇಲ್ಲ ಪರಮಾತ್ಮನಿಗೆ, ಅದರಿಂದಾಗಿ ಪರಮಾತ್ಮನಿಗೆ ಅವ್ಯಯಂ ಎಂಬುದಾಗಿ ಹೆಸರು. ಇನ್ನು ಮುಂದಿನ ನಾಮ ಇನ್ನೊಂದು ರೀತಿಯಾದಂತಹ ಅರ್ಥ ಅವ್ಯಯಂ ಅಂದ್ರೆ ಅವನಾತ್ ಅವಿಹಿ ಅಂತ. ಅಂದ್ರೆ ಇಡೀ ಜಗತ್ತನ್ನು ಪರಮಾತ್ಮ ರಕ್ಷಣೆ ಮಾಡ್ತಾನೆ, ಅದರಿಂದಾಗಿ ಅವಿಹಿ. ಇನ್ನು ಅಯಂ ಅಂತ ಯಾಕಂದ್ರೆ ಸರ್ವಗತತ್ವಾದಯಂ ಅಂತ. ಪರಮಾತ್ಮ ಎಲ್ಲ ಕಡೆ ಇದ್ದುಕೊಂಡು ಎಲ್ಲವನ್ನೂ ರಕ್ಷಣೆ ಮಾಡ್ತಾನೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಅವ್ಯಯಂ ಎಂಬುದಾಗಿ ಹೆಸರು. ಹೀಗೆ ಪರಮಾತ್ಮ ನಾಶರಹಿತ, ಅದರಿಂದಾಗಿ ಅವ್ಯಯಂ. ವಿಕಾರರಹಿತ, ಅದರಿಂದಾಗಿ ಅವ್ಯಯಂ. ಎಲ್ಲ ಕಡೆ ಇದ್ದುಕೊಂಡು ಎಲ್ಲವನ್ನು ರಕ್ಷಣೆ ಮಾಡ್ತಾನೆ, ಅದರಿಂದಾಗಿ ಪರಮಾತ್ಮನಿಗೆ ಅವ್ಯಯಂ ಎಂಬುದಾಗಿ ಹೆಸರು. ಮುಂದಿನ ನಾಮ ಅರ್ಥ ಅಂತ. ಅರ್ಥ ನಾಮಕ್ಕೆ ಬಯಸುವುದು, ಅರ್ಥ್ಯತೆ ಅಂತ, ಬಯಸುವುದು ಅಂತ. ಪರಮಾತ್ಮನನ್ನು ಎಲ್ಲರೂ ಕೂಡ ಬಯಸ್ತಾರೆ, ಅದರಿಂದಾಗಿ ಪರಮಾತ್ಮನಿಗೆ ಅರ್ಥ ಎಂಬುದಾಗಿ ಹೆಸರು. ಆದರೆ ಬಯಸುವವರಲ್ಲಿ 2 ವಿಧಾನ ಅಂತೆ. ಒಂದು, ಪರಮಾತ್ಮನನ್ನು ಬಯಸ್ತಾರೆ. ಯಾಕೆ ಕೆಲವೊಬ್ಬರು ಪರಮಾತ್ಮನ ಹತ್ತಿರ ಹೋದ್ರೆ ನಾವು ಮೋಕ್ಷಕ್ಕೆ ಹೋಗಬಹುದು, ಅಲ್ಲಿ ಸುಖವಾಗಿರಬಹುದು ಅಂತ ಮೋಕ್ಷಕ್ಕೋಸ್ಕರ ಪರಮಾತ್ಮನನ್ನು ಬಯಸುವವರು ಕೆಲವು ಜನ. ಇನ್ನು ಕೆಲವು ಜನ ಪರಮಾತ್ಮನನ್ನು ಬಯಸ್ತಾರೆ, ಅವರಿಗೆ ಈ ಮೋಕ್ಷ ಆನಂದ ಯಾವುದು ಬೇಕಿಲ್ಲ, ಪರಮಾತ್ಮ ಅವನ ದರ್ಶನ ಆದರೆ ಸಾಕು ಅಂತ ಪರಮಾತ್ಮನಿಗೋಸ್ಕರ ಪರಮಾತ್ಮನನ್ನು ಬಯಸುವವರು ಅತ್ಯುತ್ತಮ ಭಕ್ತರು. ಮೋಕ್ಷಕ್ಕೋಸ್ಕರ ಪರಮಾತ್ಮನನ್ನು ಬಯಸುವವರು ಉತ್ತಮ ಭಕ್ತರು ಅಂತ. ಹಾಗೆ ಪರಮಾತ್ಮನನ್ನು ಬಯಸುವವರಲ್ಲೂ ಅನೇಕ ತಾರತಮ್ಯ ಇದೆ. ಕೆಲವರು ಮೋಕ್ಷಕ್ಕೋಸ್ಕರ ಪರಮಾತ್ಮನನ್ನು ಬಯಸ್ತಾರೆ, ಇನ್ನು ಕೆಲವರು ಪರಮಾತ್ಮನಿಗೋಸ್ಕರ, ಪರಮಾತ್ಮನ ದರ್ಶನ ಆದರೆ ಸಾಕು, ನಮ್ಮ ಜೀವನ ಉದ್ಧಾರ ಅನ್ನುವ ಒಂದು ಕಾರಣದಿಂದ ಪರಮಾತ್ಮನನ್ನು ಬಯಸ್ತಾರೆ. ಹೀಗೆ ಪರಮಾತ್ಮನನ್ನು ಎಲ್ಲರೂ ಬಯಸ್ತಾರೆ, ಅದರಿಂದಾಗಿ ಪರಮಾತ್ಮನಿಗೆ ಅರ್ಥ, ಅರ್ಥ್ಯತೆ, ಬಯಸಲ್ಪಡುತ್ತಾನೆ, ಅದರಿಂದಾಗಿ ಪರಮಾತ್ಮನಿಗೆ ಅರ್ಥ ಎಂಬುದಾಗಿ ಹೆಸರು. ಇನ್ನು ಸಮಸ್ತ ಶಾಸ್ತ್ರಗಳ ಪ್ರಧಾನ ಅರ್ಥ ಅದು ಪರಮಾತ್ಮ. ಆ
ಯಾವುದೇ ಒಂದು ಗ್ರಂಥದ ನಾಮ, ಒಂದು ಯಾವುದೋ ಶಬ್ದ ಆಗಿರಲಿ, ಒಂದು ವಾಕ್ಯನೇ ಆಗಿರಲಿ, ಅದು ಯಾವುದೇ ವಿಷಯವನ್ನು ಹೇಳಿ, ಅದೇ ಪ್ರಧಾನವಾಗಿ ನಾವು ಗಮನ ಇಟ್ಟು ನೋಡಿದಾಗ ಅದು ಆ ಪರಮಾತ್ಮನನ್ನೇ ಹೇಳ್ತಾ ಇರುತ್ತೆ, ಅಥವಾ ಪರಮಾತ್ಮನನ್ನು ಹೇಳಲಿಕ್ಕೆ ಸಹಕಾರಿಯಾಗಿರುತ್ತೆ, ಸಪೋರ್ಟಿವ್ ಆಗಿರುತ್ತೆ. ಹಾಗಾಗಿ ಪರಮಾತ್ಮನಿಗೆ ಅರ್ಥ, ಸಕಲ ಶಾಸ್ತ್ರಗಳ ಪ್ರಧಾನ ಅರ್ಥ ಪರಮಾತ್ಮ ಎಂಬುದಾಗಿ ಅರ್ಥ. ಎಲ್ಲರೂ ಕೂಡ ಪರಮಾತ್ಮನನ್ನು ಬಯಸ್ತಾರೆ, ಆದ್ದರಿಂದಾಗಿ ಪರಮಾತ್ಮನಿಗೆ ಅರ್ಥ ಎಂಬುದಾಗಿ ಹೆಸರು. ಸಕಲ ಶಾಸ್ತ್ರಗಳ ಪ್ರಧಾನ ಅರ್ಥ ಅದು ಪರಮಾತ್ಮ, ಆದ್ದರಿಂದಾಗಿ ಪರಮಾತ್ಮನಿಗೆ ಅರ್ಥ ಎಂಬುದಾಗಿ ಹೆಸರು. ಮುಂದಿನ ನಾಮ ಅನರ್ಥ ಅಂತ. ಅನರ್ಥ ಶಬ್ದಕ್ಕೆ ಅರ್ಥ ಏನಂದ್ರೆ, ಪರಮಾತ್ಮ ಇಷ್ಟೆಲ್ಲ ಮಾಡ್ತಾನೆ, ಜಗತ್ತನ್ನು ಸೃಷ್ಟಿ ಮಾಡ್ತಾನೆ, ಅದರ ರಕ್ಷಣೆಯನ್ನು ಮಾಡ್ತಾನೆ, ಅದರ ಸಂಹಾರವನ್ನು ಮಾಡ್ತಾನೆ, ಇಷ್ಟೆಲ್ಲ ನಿರಂತರವಾಗಿ ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ. ಈ ರೀತಿ ಮಾಡ್ತಾ ಇರೋದ್ರಿಂದಾಗಿ ಪರಮಾತ್ಮನಿಗೆ ಯಾವುದೇ ರೀತಿಯಾದಂತಹ ಅರ್ಥ, ಪ್ರಯೋಜನ ಎಂಬುದು ಇಲ್ಲ. ಪರಮಾತ್ಮ ಇಷ್ಟೆಲ್ಲ ಅನಂತ ಕಾರ್ಯಗಳನ್ನು ನಿರಂತರವಾಗಿ ಮಾಡ್ತಾ ಇದ್ದರೂ ಕೂಡ ಅವನಿಗೆ ಅದರಿಂದಾಗಿ ಏನೂ ಕೂಡ ಪ್ರಯೋಜನ ಎಂಬುದು ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಅನರ್ಥ ಎಂಬುದಾಗಿ ಹೆಸರು. ಅಂದ್ರೆ ಏನೋ ಒಂದು ಪ್ರಯೋಜನ ಇಟ್ಟುಕೊಂಡು ಪರಮಾತ್ಮ ಈ ಜಗತ್ತಿನ ಸೃಷ್ಟಿ ಸ್ಥಿತಿಗಳನ್ನು ಮಾಡ್ತಾ ಇಲ್ಲ, ಮಾಡ್ತಾ ಇರೋದೆಲ್ಲ ನಮ್ಮ ಉದ್ಧಾರಕ್ಕೋಸ್ಕರ. ಹಾಗಾಗಿ ಅದರಿಂದಾಗಿ ಅವನಿಗೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಪರಮಾತ್ಮನಿಗೆ ಅನರ್ಥ ಎಂಬುದಾಗಿ ಹೆಸರು. ಇನ್ನು ದುಷ್ಟ ಜನರ ಅವರಿಗೆ ಅನರ್ಥವನ್ನುಂಟು ಮಾಡುವವನು ಕೂಡ ಪರಮಾತ್ಮ. ದುಷ್ಟರಿಗೆ, ದುರ್ಜನರಿಗೆ ಅನರ್ಥವನ್ನು ಉಂಟು ಮಾಡುವವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಅನರ್ಥ ಎಂಬುದಾಗಿ ಹೆಸರು. ಮುಂದಿನ ನಾಮ ಮಹಾಕೋಶ ಅಂತ. ಕೋಶ ಶಬ್ದಕ್ಕೆ ಅರ್ಥ ಒಂದು ಸಮೂಹ ಎಂಬುದಾಗಿ ಅರ್ಥ. ಪರಮಾತ್ಮನಿಗೆ ಯಾಕೆ ಮಹಾಕೋಶ ಎಂಬುದಾಗಿ ಹೆಸರು ಅಂದ್ರೆ, ಇಡೀ ಜಗತ್ತನ್ನು, ಇಡೀ 14 ಲೋಕಗಳು, ಇವರ ಈ 14 ಲೋಕಗಳ ಸಮೂಹ, ಗುಂಪು ಇರೋದೆಲ್ಲಿ? ಬ್ರಹ್ಮಾಂಡದಲ್ಲಿ. ಇಡೀ 14 ಲೋಕಗಳೆಂಬಂತಹ ದೊಡ್ಡ ಸಮೂಹ, ಗುಂಪು ಎಲ್ಲ ಒಂದು ಕಡೆ ಸೇರಿದೆ. ಎಲ್ಲಿ? ಅದು ಬ್ರಹ್ಮಾಂಡದಲ್ಲಿ. ಅಂತಹ ಬ್ರಹ್ಮಾಂಡವೆಂಬಂತಹ ಮಹಾಕೋಶವನ್ನು, ಅಂದರೆ ಈ 14 ಲೋಕಗಳೆಂಬಂತಹ ದೊಡ್ಡ ಸಮೂಹ, ಕೋಶ, ಅದು ಈ ಬ್ರಹ್ಮಾಂಡದಲ್ಲಿ ಇದೆ. ಆದ್ದರಿಂದಾಗಿ ಬ್ರಹ್ಮಾಂಡಕ್ಕೆ ಮಹಾಕೋಶ ಅಂತ ಹೆಸರು. ಇಂತಹ ಬ್ರಹ್ಮಾಂಡವನ್ನು ಹೊತ್ತವನು ಪರಮಾತ್ಮ. ಇಂತಹ 14 ಲೋಕಗಳಿಂದ ಕೂಡಿದಂತಹ ಈ ಬ್ರಹ್ಮಾಂಡವನ್ನು ಹೊತ್ತವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಕೋಶ ಎಂಬುದಾಗಿ ಹೆಸರು. 14 ಲೋಕಗಳಿಂದ ಕೂಡಿದಂತಹ ಬ್ರಹ್ಮಾಂಡವನ್ನು, ಮಹಾಕೋಶವನ್ನು ಹೊತ್ತವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಕೋಶ ಎಂಬುದಾಗಿ ಹೆಸರು. ಇನ್ನು ಕೋಶ ಅಂತ ಹೇಳಿದ್ರೆ ಹಿಂದೆ ನೋಡಿದಂತೆ ಸಮೂಹ ಅಂತ. ಇನ್ನು ಸಂಸ್ಕೃತದಲ್ಲಿ ಕೋಶ ಅಂತ ಹೇಳಿದ್ರೆ ಒಂದು ಶಬ್ದಗಳ ರಾಶಿ. ಉದಾಹರಣೆಗೆ ಅಮರಕೋಶ ಅಂತ ಹೇಳ್ತಾರೆ. ಅಮರಕೋಶ ಅಂತ ಹೇಳಿದ್ರೆ ಯಾವ್ಯಾವ ಪದಗಳಿಗೆ ಏನೇನು ಅರ್ಥ, ಏನೇನು ಸಮಾನಾರ್ಥಕ ಪದ ಅಂತೆಲ್ಲ ಹೇಳ್ತಾ ಹೋಗ್ತಾರೆ. ಹೀಗೆ ಆ ಶಬ್ದಗಳ ಅರ್ಥವನ್ನು ತಿಳಿಸುವುದಕ್ಕೆ ಕೋಶ ಅಂತ ಅರ್ಥ ಇದೆ. ಪರಮಾತ್ಮ ಯಾಕೆ ಮಹಾಕೋಶ ಅಂತ ಹೇಳಿದ್ರೆ, ಸರ್ವ ಶಬ್ದ, ಎಲ್ಲ ಶಬ್ದಗಳಿಂದ ವಾಚ್ಯನಾದವನು ಕೂಡ ಪರಮಾತ್ಮನೇ ಆಗಿದ್ದಾನೆ. ಸರ್ವ ಶಬ್ದಗಳಿಂದಾಗಿ ವಾಚ್ಯನಾದವನು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಕೋಶ ಎಂಬುದಾಗಿ ಹೆಸರು. ಕೋಶ ಅಂತ ಹೇಳಿದ್ರೆ ಶಬ್ದಗಳ ಸಮೂಹ, ಅವುಗಳ ಅರ್ಥವನ್ನು ತಿಳಿಸುವುದು, ಅದಕ್ಕೆ ಕೋಶ ಅಂತ ಹೆಸರು. ಎಲ್ಲ ಶಬ್ದಗಳಿಗೆ ಪ್ರಧಾನ ಅರ್ಥ ಅದು ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಕೋಶ ಎಂಬುದಾಗಿ ಹೆಸರು. 14 ಲೋಕಗಳನ್ನು ಉಳ್ಳಂತಹ ಈ ಬ್ರಹ್ಮಾಂಡ ಎಂಬುದು ಪರಮಾತ್ಮ ಧರಿಸಿದ್ದಾನೆ. ಆದ್ದರಿಂದಾಗಿ ಮಹಾಕೋಶ. ಇನ್ನು ಸಕಲ ಶಬ್ದಗಳಿಂದಾಗಿ ಪರಮಾತ್ಮ ವಾಚ್ಯನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಕೋಶ ಎಂಬುದಾಗಿ ಹೆಸರು.
ಮುಂದಿನ ನಾಮ ಮಹಾಭೋಗ ಅಂತ. ಮಹಾಭೋಗ, ಭೋಗ ಅಂತ ಹೇಳಿದ್ರೆ ಸುಖವನ್ನು ಅನುಭವಿಸುವುದು ಅಂತ. ಪರಮಾತ್ಮನಷ್ಟು ಸುಖ ಸ್ವರೂಪಿಯಾದವನು ಯಾರೂ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಕೋಶಃ ಎಂಬುದಾಗಿ ಹೆಸರು. ಪರಮಾತ್ಮನಷ್ಟು ಸುಖ ಸ್ವರೂಪಿಯಾದವನು ಜಗತ್ತಿನಲ್ಲಿ ಯಾರೂ ಇಲ್ಲ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಭೋಗ ಎಂಬುದಾಗಿ ಹೆಸರು. ಇನ್ನು ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ತಿನ್ನುವವನು ಪರಮಾತ್ಮ. ಅಂದ್ರೆ ಎಲ್ಲವನ್ನೂ ಕೂಡ ತನ್ನ ಹೊಟ್ಟೆಯಲ್ಲಿ ಇಟ್ಕೊಳ್ತಾನೆ. ಹಾಗಾಗಿ ಪರಮಾತ್ಮನಿಗೆ ಮಹಾಭೋಗ ಎಂಬುದಾಗಿ ಹೆಸರು. ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ನಾಶ ಮಾಡಿ ತನ್ನ ಹೊಟ್ಟೆಯೊಳಗಡೆ ಇಟ್ಟುಕೊಳ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಭೋಗ ಎಂಬುದಾಗಿ ಹೆಸರು. ಇನ್ನು ಕೊನೆಯ ನಾಮ 436ನೆಯ ನಾಮ ಮಹಾಧನಃ ಎಂಬುದಾಗಿ. ಮಹಾಧನಃ ಶಬ್ದಕ್ಕೆ ಅರ್ಥ ಧನ ಅಂತ ಹೇಳಿದ್ರೆ ಗೊತ್ತಿರುವಂತೆ ಸಂಪತ್ತು. ಮಹಾಧನಃ ಅಂತ ಹೇಳಿದ್ರೆ ಪರಮಾತ್ಮ, ಇಡೀ ಜಗತ್ತೆಂಬುದೇ ದೊಡ್ಡ ಸಂಪತ್ತು. ಆ ಸಂಪತ್ತಿಗೆ ಒಡೆಯ ಯಾರು? ಈ ಪರಮಾತ್ಮ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಧನಃ ಎಂಬುದಾಗಿ ಹೆಸರು. ಇಡೀ ಜಗತ್ತೆಂಬುವಂತಹ ಬ್ರಹ್ಮಾಂಡವೆಂಬಂತಹ ದೊಡ್ಡ ಸಂಪತ್ತು ಅದು ಪರಮಾತ್ಮನ ಅಧೀನ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಧನಃ ಎಂಬುದಾಗಿ ಹೆಸರು. ಇನ್ನು ನಿಜವಾದಂತಹ ದೊಡ್ಡ ಸಂಪತ್ತು ಯಾವುದು ಅಂದ್ರೆ ಅದು ಜ್ಞಾನ ಸಂಪತ್ತು. ಜ್ಞಾನ ಎಂಬಂತಹ ದೊಡ್ಡ ಧನ ಸಂಪತ್ತು, ಮಹಾಧನ, ದೊಡ್ಡ ಸಂಪತ್ತಾದಂತಹ ಜ್ಞಾನ, ಅದನ್ನು ನಮಗೆ ಕೊಡುವವನು ಯಾರು? ಪರಮಾತ್ಮ. ಜ್ಞಾನವೆಂಬಂತಹ ದೊಡ್ಡ ಸಂಪತ್ತನ್ನು ಪರಮಾತ್ಮ ಜೀವಿಗಳಿಗೆ ಕೊಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಧನಃ ಎಂಬುದಾಗಿ ಹೆಸರು. ಬ್ರಹ್ಮಾಂಡವೆಂಬಂತಹ ದೊಡ್ಡ ಸಂಪತ್ತು, ದೊಡ್ಡ ಧನ, ಅದಕ್ಕೆ ಪರಮಾತ್ಮನೇ ಒಡೆಯನಾಗಿದ್ದಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಧನಃ ಎಂಬುದಾಗಿ ಹೆಸರು. ಜ್ಞಾನವೆಂಬಂತಹ ಮಹಾಧನವನ್ನು, ದೊಡ್ಡ ಸಂಪತ್ತನ್ನು ಪರಮಾತ್ಮ ಜ್ಞಾನಿಗಳಿಗೆ ಕೊಡುತ್ತಾನೆ. ಆದ್ದರಿಂದಾಗಿ ಪರಮಾತ್ಮನಿಗೆ ಮಹಾಧನಃ ಎಂಬುದಾಗಿ ಹೆಸರು. ಹೀಗೆ ಒಟ್ಟು 10 ನಾಮಗಳು ಈ ಒಂದು ಶ್ಲೋಕದಲ್ಲಿ. ವಿಸ್ತಾರ ಸ್ಥಾವರ ಸ್ಥಾಣು ಪ್ರಮಾಣಂ ಬೀಜಂ ಅವ್ಯಯಂ ಅರ್ಥ ಅನರ್ಥ ಮಹಾಕೋಶ ಮಹಾಭೋಗ ಮಹಾಧನಃ ಎಂಬುದಾಗಿ ಒಟ್ಟು ಪರಮಾತ್ಮನ 10 ನಾಮಗಳ ಚಿಂತನೆ ಎಂಬುದು ಇದೆ. ಇಲ್ಲಿಗೆ ಇಂದಿನ ಪಾಠವನ್ನು ಶ್ರೀಕೃಷ್ಣಾರ್ಪಣಮಸ್ತು.